Good morning students, welcome to another session of the physics class. In the previous class we solved some numericals on the kinematic equations. So later we will continue with some more numericals, but in today's class we will discuss some easy concepts, that is free fall and Galileo's law of odd numbers. So ಈ ಎರಡನ್ನ ನಾವು ಇವತ್ತಿನ ಕ್ಲಾಸಲ್ಲಿ ಡಿಸ್ಕಸ್ ಮಾಡುವ. So first we will go through free fall. ಏನು ಫ್ರೀ ಫಾಲ್ ಅಂತಂದರೆ ವಾಟ್ ಡಸ್ ದಿಸ್ ಮೀನ್? ಫ್ರೀ ಫಾಲ್ ಮೀನ್ಸ್, ಸೊ ನಿಮ್ಗೆ ಆಲ್ರೆಡಿ ಗೊತ್ತು, ಏನು ಗೊತ್ತು, ಒಂದು ಆಬ್ಜೆಕ್ಟನ್ನು ನಾವು ಒಂದು ಸರ್ಟೇನ್ ಹೈಟಿಂದ ಡ್ರಾಪ್ ಮಾಡಿದ್ವಿ ಅಂತಂತಂದರೆ ಏನಾಗುತ್ತೆ, ಇನಿಷಿಯಲ್ ವೆಲಾಸಿಟಿ ವಿಲ್ ಬಿ ಝೀರೋ ಅಟ್ ಎ ಟೈಮ್ ಝೀರೋ, ಬಟ್ ಅದು ಆಬ್ಜೆಕ್ಟ್ ಹೇಗೆ ಡೌನ್ವರ್ಡ್ ಮೂವ್ ಹಾಕ್ಕೊತ ಹೋಗುತ್ತೆ ಅಲ್ಲ, ಸೊ ಅಲ್ಲಿ ಏನಾಗುತ್ತೆ, ದೇರ್ ವಿಲ್ ಬಿ ಚೇಂಜ್ ಇನ್ ಇಟ್ಸ್ ವೆಲಾಸಿಟಿ. ಸೊ ಕಂಟಿನ್ಯೂಯಸ್ ಆಗಿ ಏನಾಗುತ್ತೆ, ವೆಲಾಸಿಟಿ ಅದ್ರದ್ದು ಚೇಂಜ್ ಆಗುತ್ತೆ. ಸೇ ಫಾರ್ ಎಕ್ಸಾಂಪಲ್, ಜಸ್ಟ್ ಕನ್ಸಿಡರಿಂಗ್ ಎನ್ ಎಕ್ಸಾಂಪಲ್, ಸೇ ಇನಿಷಿಯಲಿ ಅದ್ರದ್ದು ಝೀರೋ ಇತ್ತು ಅಂದ್ಕೊಳ್ಳಿ. ಸೊ ಆಫ್ಟರ್ 1 ಸೆಕೆಂಡ್ ಅದ್ರದ್ದು ವೆಲಾಸಿಟಿ 10 ಮೀಟರ್ ಪರ್ ಸೆಕೆಂಡ್ ಆಗಿದೆ ಅಂದ್ಕೊಳ್ಳಿ. ಸೊ ಆಫ್ಟರ್ 2 ಸೆಕೆಂಡ್, if its velocity has been changed further by 10 meter per second ಅಂತಂದರೆ ಇಲ್ಲಿ ಎಷ್ಟಾಗುತ್ತೆ, 20 meter per second. ನೆಕ್ಸ್ಟ್ ಫರ್ದರ್ ಆಫ್ಟರ್ 3 ಸೆಕೆಂಡ್ or 30 ಸೆಕೆಂಡಿಗೆ ನೋಡಿದಾಗ ವಿ ಫೈಂಡ್ ದ್ಯಾಟ್ ದ ವೆಲಾಸಿಟಿ ಹ್ಯಾಸ್ ಚೇಂಜ್ ಬೈ ಅ ವ್ಯಾಲ್ಯೂ 3 meter per second. ಸೊ ಇಲ್ಲಿ ನೀವೇನು ಅಬ್ಸರ್ವ್ ಮಾಡ್ತೀರಿ, ಎವ್ರಿ ಸೆಕೆಂಡ್ ಇಂಟರ್ವಲಲ್ಲಿ ಏನಾಗ್ತಿದೆ, ದ ವೆಲಾಸಿಟಿ ಹ್ಯಾಸ್ ಬೀನ್ ಚೇಂಜ್ಡ್ ಬೈ ಎ ವ್ಯಾಲ್ಯೂ ಆಫ್ 10 meter per second. ಸೊ 30 to 20 ನಡುವೆ ಎಷ್ಟು, 10 meter per second. ಸೊ 10 meter per second ಇನ್ 1 ಸೆಕೆಂಡ್ ಅಷ್ಟು ವ್ಯಾಲ್ಯೂ ಏನಾಗ್ತಿದೆ, ಚೇಂಜ್ ಆಗ್ತಿದೆ. ಸೊ ಇದನ್ನು ಏನಂತ ಹೇಳ್ತೀವಿ ನಾವು, ಇಟ್ ಈಸ್ ಕಾಲ್ಡ್ ಆಸ್ ಆಕ್ಸಲರೇಷನ್. ಇದನ್ನು ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. ಅಂತಂದರೆ ಏನು ಆಬ್ಜೆಕ್ಟಿಗೆ ಆಕ್ಸಲರೇಷನ್ ಎಷ್ಟಿದೆ, 10 meter per second square ಅಷ್ಟಿದೆ, 10 meter per second square. ಸೊ ಇದನ್ನು ನಾನು ಜಸ್ಟ್ 10 meter ಅಂತ ತಗೊಂಡಿದ್ದು, 10 meter per second. ನಾವು ಕನ್ಸಿಡರ್ ಮಾಡಬೇಕಂತಂದರೆ 9.8 meter per second ಅಂತ ಆದ್ರೂ ಕನ್ಸಿಡರ್ ಮಾಡಬಹುದು. ಸೊ ಜನರಲಿ ಏನು ಮಾಡ್ತೀವಿ, ಆಕ್ಸಲರೇಷನ್ ನಾವು ಎಷ್ಟು ವ್ಯಾಲ್ಯೂ ತಗೊಳ್ತೀವಿ, 9.8. ಯಾವುದದ್ದು, ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಅಂತಂದ್ರೆ ಏನು, ಇಲ್ಲೇನು ಆಬ್ಜೆಕ್ಟ್ ಫಾಲ್ ಡೌನ್ ಆಗ್ತಿದೆ ಅಲ್ಲ, ಈ ಆಬ್ಜೆಕ್ಟ್ ಫಾಲ್ ಆಗ್ಲಿಕ್ಕೆ ರೀಸನ್ ಏನು, ಫೋರ್ಸ್ ಆಫ್ ದ ಗ್ರಾವಿಟಿ, ಅಥವಾ ಗ್ರಾವಿಟಿ ಏನು ಮಾಡ್ತಿದೆ, ಅದನ್ನು ಪುಲ್ ಮಾಡ್ತಿದೆ. ಸೊ ಆವಾಗ ಆಕ್ಸಲರೇಷನ್ ಅನ್ನು ಡ್ಯೂ ಟು ಗ್ರಾವಿಟಿ ಅಂತ ಹೇಳ್ತೀವಿ. ಅದನ್ನು ಏನಂತ ಹೇಳ್ತೀವಿ, ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಅಂತ ಹೇಳ್ತೀವಿ. ಜನರಲಿ ಆಕ್ಸಲರೇಷನ್ ಅಂತ ಗೊತ್ತು ನಿಮಗೆ, ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ ಅಂತ ಹೇಳಿ. ಬಟ್ ಇಲ್ಲಿ ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ ಆಗ್ತಿದೆ, ಬಟ್ ಬಿಕಾಸ್ ಆಫ್ ದ ಗ್ರಾವಿಟಿ. ಹಾಗಾಗಿ ಇದನ್ನು ಏನಂತ ಹೇಳ್ತೀವಿ ನಾವು, ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ. ಸೊ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಅಷ್ಟೇ ಆ್ಯಕ್ಟ್ ಆಗುವಾಗ ಒಂದು ಆಬ್ಜೆಕ್ಟ್ ಮೇಲೆ, ಅಂತಂದ್ರೇನು, ಒಂದು ಆಬ್ಜೆಕ್ಟ್ ಇದೆ, ಅದು ಫಾಲ್ ಡೌನ್ ಆಗ್ತಿದೆ, ಅದಕ್ಕೆ ಗ್ರಾವಿಟಿ ಏನಾಗಿದೆ, ಆ್ಯಕ್ಟ್ ಆಗ್ತಿದೆ. ಸೊ ಜಸ್ಟ್ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ, ಸೊ ಜಿ ಇಂದ ರೆಪ್ರೆಸೆಂಟ್ ಮಾಡ್ತೀವಿ, ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಅಷ್ಟೇ ಆ್ಯಕ್ಟ್ ಆಗುವಾಗ, ಮತ್ತು ಯಾವುದೇ ಫೋರ್ಸ್ ಅದಕ್ಕೆ ಆ್ಯಕ್ಟ್ ಮಾಡದೇ ಇದ್ದಾಗ, ಅಂತಂದರೆ ವೆನ್ ಎಕ್ಸ್ಟರ್ನಲ್ ಫೋರ್ಸ್ ಅದು ಆ್ಯಕ್ಟ್ ಮಾಡ್ತಿರಬಾರ್ದು. ಏರ್ ರೆಸಿಸ್ಟೆನ್ಸ್ ಅದು ಸಹ ಇರಬಾರ್ದು. ಸೊ ಏರ್ ರೆಸಿಸ್ಟೆನ್ಸಿಂದ ಫ್ರಿಕ್ಷನ್ ಬರುತ್ತೆ, ಸೊ ವ್ಯಾಲ್ಯೂ ಏನಾಗುತ್ತೆ, ವೇರಿ ಆಗುತ್ತೆ, ಅಷ್ಟೇ ಅಂತ ಹೇಳಲಿಕ್ಕೆ ನಾವು ಬರೋದಿಲ್ಲ. ಸೊ ಈ ಎರಡು ಏನು ಪ್ಯಾರಾಮೀಟರ್ಸ್ ಆ್ಯಕ್ಟ್ ಮಾಡದೇ ಇದ್ದಾಗ ಒಂದು ಆಬ್ಜೆಕ್ಟ್ ಏನಾಗುತ್ತೆ, ಫ್ರೀಯಾಗಿ ಏನಾಗುತ್ತೆ, ಫಾಲ್ ಡೌನ್ ಆಗುತ್ತೆ. ಸೊ ಆ ಸಿಚುವೇಶನಿಗೆ ನಾವೇನಂತ ಹೇಳ್ತೀವಿ, ಫ್ರೀ ಫಾಲ್ ಅಂತ ಹೇಳ್ತೀವಿ. ವೆನ್ ದೆರ್ ಈಸ್ ನೋ ಏರ್ ರೆಸಿಸ್ಟೆನ್ಸ್, ವೆನ್ ದೆರ್ ಈಸ್ ನೋ ಎಕ್ಸ್ಟರ್ನಲ್ ಫೋರ್ಸ್ ಆ್ಯಕ್ಟಿಂಗ್ ಆನ್ ದ ಆಬ್ಜೆಕ್ಟ್, ಇಫ್ ದ ಆಬ್ಜೆಕ್ಟ್ ಈಸ್ ಫಾಲಿಂಗ್ ಡೌನ್ ಡ್ಯೂ ಟು ಗ್ರಾವಿಟಿ, ಸೊ ದೆನ್ ವಿ ಕನ್ಸಿಡರ್ ದ್ಯಾಟ್ ಮೋಷನ್ ಆ್ಯಸ್ ಫ್ರೀ ಫಾಲ್. ಆಯಿತಾ? ಸೊ ಫ್ರೀ ಫಾಲಿಗೆ ಒಂದು ಇಂಟ್ರೆಸ್ಟಿಂಗ್ ಎಕ್ಸಾಂಪಲ್ ಇದೆ. ಏನು ಎಕ್ಸಾಂಪಲ್ ಅಂತಂದರೆ, suppose if we have a stone of 50 kg and if we have a feather, ಒಂದು ಸ್ಟೋನ್ ಇದೆ 50 kg ಇದು, ಮತ್ತು ಒಂದು ಫೆದರ್ ಇದೆ ಅಂದ್ಕೊಳ್ಳಿ. ಫೆದರ್ ಅಂತಂದರೆ ಸುಮಾರು ಅದ್ರದ್ದು ವೇಟ್ ಎಷ್ಟಾಗುತ್ತೆ, ಗ್ರಾಮ್ಸಲ್ಲಿ ಸಿಗುತ್ತೆ. ಎರಡೂ ನಾವು ಡ್ರಾಪ್ ಮಾಡಿದಾಗ ಯಾವ ಸಿಚುವೇಶನಲ್ಲಿ ನೋ ಏರ್ ರೆಸಿಸ್ಟೆನ್ಸ್, no air
resistance and no external force. No external force, just pure gravity ಅಷ್ಟೇ ಇರಬೇಕು. ಆವಾಗ ಈ ಎರಡು ವೇಟ್ಸ್ ಏನಾಗ್ತವು ಈಕ್ವಲ್ ಟೈಮಲ್ಲಿ ಏನಾಗುತ್ತೆ ಫಾಲ್ ಡೌನ್ ಆಗುತ್ತೆ. ಎರಡು ಇಲ್ಲೇನು ಬರ್ತಾವಲ್ಲ ಎರಡು ಈಕ್ವಲ್ ಟೈಮಲ್ಲಿ ಬರುತ್ತೆ. ಸೊ ಅದನ್ನು ಸಹ ನಾವೇನಂತ ಹೇಳಬಹುದು ಫ್ರೀ ಫಾಲ್ ಅಂತ ಹೇಳ್ಬೋದು. ಫ್ರೀ ಫಾಲ್ ಅಂತಂದರೆ ಏನು ಮೂವ್ಮೆಂಟ್ ಆಫ್ ದ ಆಬ್ಜೆಕ್ಟ್ ಅಂಡರ್ ದ ಗ್ರಾವಿಟಿ ವೆನ್ ದೆರ್ ಈಸ್ ನೋ ಏರ್ ರೆಸಿಸ್ಟೆನ್ಸ್. ಆಯಿತಾ, ಏರ್ ರೆಸಿಸ್ಟೆನ್ಸ್ ಬಂತಂದರೆ ಅದೇನಾಗುತ್ತೆ ಬೇರೆ ಬೇರೆ ಮಾಸಸ್ಸಿಗೆ ಬೇರೆ ಥರ ರಿಯಾಕ್ಟ್ ಮಾಡುತ್ತೆ. ಆಯಿತಾ, ಸೊ ಇದನ್ನು ನಾವೇನಂತ ಹೇಳ್ತೀವಿ ಫ್ರೀ ಫಾಲ್ ಅಂತ ಹೇಳ್ತೀವಿ. ಸೊ ಇವಾಗ ನಿಮಗೆ ಗ್ರಾವಿಟಿ ಅಂತಂದರೆ ಗೊತ್ತಾಯಿತು. ಗ್ರಾವಿಟಿ ಯಾವುದು ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ. ಸೊ ಅದಕ್ಕೆ ನೀವೇನು ಮಾಡಬೇಕು ಈಗ ನೆಕ್ಸ್ಟ್ ನ್ಯೂಮರಿಕಲ್ ಸಾಲ್ವ್ ಮಾಡ್ತೀರಲ್ಲ ಒಂದು ಸರ್ಟೆನ್ ಸೈನ್ ಕನ್ವೆನ್ಷನ್ಸನ್ನು ಏನು ಮಾಡಬೇಕು ಇಂಪೋಸ್ ಮಾಡಬೇಕಾಗತ್ತೆ. ನೀವು ಯಾವುದು ಮಿರರ್ಸ್ ಮತ್ತು ಲೆನ್ಸಸನ್ನು ಸ್ಟಡಿ ಮಾಡುವಾಗ ಕಾರ್ಟಿಷಿಯನ್ ಸೈನ್ ಕನ್ವೆನ್ಷನ್ಸನ್ನು ಸ್ಟಡಿ ಮಾಡಿದ್ರಿ. ಸೊ ಅದೇ ಥರ ಇಲ್ಲಿ ನಾವು ಏನು ಮಾಡ್ತೀವಿ ಕೈನಮ್ಯಾಟಿಕ್ ಈಕ್ವೇಷನ್ಸನ್ನು ಸಾಲ್ವ್ ಮಾಡುವಾಗ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡುವಾಗ we use certain kinematic we use certain sign conventions. ಅವು ಏನು ಸೈನ್ ಕನ್ವೆನ್ಷನ್ಸ್ ಸೇ ಒಂದು ಆಬ್ಜೆಕ್ಟ್ ಹಾರಿಜಾಂಟಲ್ ಮೂವ್ ಆಗ್ತಿದೆ ಅಂದ್ಕೊಳ್ಳಿ. ಆಯಿತಾ, ಮೂವ್ಮೆಂಟ್ ಏನು ಹಾರಿಜಾಂಟಲ್. ಸೊ ಅಲಾಂಗ್ ದ ಪಾಸಿಟಿವ್ ಎಕ್ಸ್ ಆ್ಯಕ್ಸಿಸಲ್ಲಿ ಮೂವ್ಮೆಂಟ್ ಇತ್ತಂದರೆ ಅದನ್ನು ನಾವೇನಂತ ಕನ್ಸಿಡರ್ ಮಾಡ್ತೀವಿ ಪಾಸಿಟಿವ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಅಲಾಂಗ್ ನೆಗೆಟಿವ್ ಎಕ್ಸ್ ಆ್ಯಕ್ಸಿಸಲ್ಲಿ ಮೂವ್ಮೆಂಟ್ ಇತ್ತಂದರೆ ಅದನ್ನು ನೆಗೆಟಿವ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಅದೇ ಥರ ವೆಲಾಸಿಟಿ ಫಾರ್ವರ್ಡ್ ಡೈರೆಕ್ಷನಲ್ಲಿ ಪಾಸಿಟಿವ್ ಎಕ್ಸ್ ಡೈರೆಕ್ಷನ್ ಕಡೆ ಇತ್ತಂತಂದರೆ ಪಾಸಿಟಿವ್ ವೆಲಾಸಿಟಿ ಅಂತ ತಗೊಳ್ತೀವಿ. ನೆಗೆಟಿವ್ ಎಕ್ಸ್ ಡೈರೆಕ್ಷನಲ್ಲಿ ಇತ್ತಂದರೆ ನೆಗೆಟಿವ್ ವೆಲಾಸಿಟಿ ಅಂತ ತಗೊಳ್ತೀವಿ. ಯು ಆರ್ ವಿ ಲೈಕ್ ದ್ಯಾಟ್. ಡಿಸ್ಪ್ಲೇಸ್ಮೆಂಟ್ ಸಹ ಫಾರ್ವರ್ಡ್ ಡೈರೆಕ್ಷನಲ್ಲಿ ಆಗ್ತಿದೆ ಅಂತಂದರೆ ಅದನ್ನು ಪಾಸಿಟಿವ್ ಕನ್ಸಿಡರ್ ಮಾಡ್ತೀವಿ. ಯಾವುದು ನೆಗೆಟಿವ್ ಎಕ್ಸ್ ಆ್ಯಕ್ಸಿಸ್ ಕಡೆ ಆಗ್ತಿದೆ ಅಂತಂದರೆ ಡಿಸ್ಪ್ಲೇಸ್ಮೆಂಟ್ ವ್ಯಾಲ್ಯೂನ ಏನು ಮಾಡ್ತೀವಿ ನೆಗೆಟಿವ್ ಕನ್ಸಿಡರ್ ಮಾಡ್ತೀವಿ. ಸೊ ಲೈಕ್ ದ್ಯಾಟ್ ವರ್ಟಿಕಲ್ ಮೂವ್ಮೆಂಟ್ ಇದ್ದಾಗ ವರ್ಟಿಕಲ್ ಮೂವ್ಮೆಂಟನ್ನು ನಾವು ಎಲ್ಲಿ ನೋಡಬಹುದು ಫ್ರೀ ಫಾಲಲ್ಲಿ ಅಥವಾ ಆಬ್ಜೆಕ್ಟನ್ನು ಡ್ರಾಪ್ ಮಾಡಿದಾಗ ಅಪ್ವರ್ಡ್ ಥ್ರೋ ಮಾಡಿದಾಗ ನೋಡ್ಬೋದು. ಸೊ ಆ ಸಿಚುವೇಷನಲ್ಲಿ ಏನು ಸೈನ್ ಕನ್ವೆನ್ಷನ್ಸ್ ಯೂಸ್ ಮಾಡ್ತೀವಿ ಅಂತಂದರೆ ಸೊ ಅಬೌವ್ ದಿ ಸರ್ಫೇಸ್ ಅಂತಂದರೆ ಅಪ್ವರ್ಡ್ ಮೂವ್ಮೆಂಟ್ ಅಂತೇಳಿ. ಅಪ್ವರ್ಡ್ ಮೂವ್ಮೆಂಟ್ ಆಗ್ತಿದೆ ಅಂತಂದರೆ velocity is considered as positive. ಅದು ಇನಿಷಿಯಲ್ ವೆಲಾಸಿಟಿ ಆದರೂ ಆಗಲಿ ಫೈನಲ್ ವೆಲಾಸಿಟಿ ಆದರೂ ಆಗಲಿ ಅಪ್ವರ್ಡ್ ಮೂವ್ಮೆಂಟ್ ಇತ್ತಂದರೆ ಅದನ್ನು ನಾವೇನು ಕನ್ಸಿಡರ್ ಮಾಡ್ತೀವಿ ಪಾಸಿಟಿವ್ ಕನ್ಸಿಡರ್ ಮಾಡ್ತೀವಿ. ಡೌನ್ವರ್ಡ್ ಇತ್ತಂತಂದರೆ ವೆಲಾಸಿಟಿ ನೆಗೆಟಿವ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಆಯಿತಾ, ಅಂತಂದರೆ ಇದು ಒಂದು ಬಾಲನ್ನು ಅಪ್ವರ್ಡ್ ಥ್ರೋ ಮಾಡೋದು, ಒಂದು ಬಾಲನ್ನು ಡ್ರಾಪ್ ಮಾಡೋದು ಅಂಥೇಳಿ. ಅದೇ ಥರ ಡಿಸ್ಪ್ಲೇಸ್ಮೆಂಟ್ ಅಪ್ವರ್ಡ್ ಇತ್ತಂತಂದರೆ ಅದನ್ನು ಪಾಸಿಟಿವ್ ಕನ್ಸಿಡರ್ ಮಾಡ್ತೀವಿ. ಲೈಕ್ ದ್ಯಾಟ್ ಡಿಸ್ಪ್ಲೇಸ್ಮೆಂಟ್ ಡೌನ್ವರ್ಡ್ ಆಯ್ತಂತಂದರೆ ಅದನ್ನು ನೆಗೆಟಿವ್ ಕನ್ಸಿಡರ್ ಮಾಡ್ತೀವಿ. ಸೊ ಡಿಸ್ಟೆನ್ಸಸ್ ಆರ್ ಡಿಸ್ಪ್ಲೇಸ್ಮೆಂಟ್ ಅಪ್ವರ್ಡ್ ಡೈರೆಕ್ಷನಲ್ಲಿ ಇತ್ತಂದರೆ ಪಾಸಿಟಿವ್ ಕನ್ಸಿಡರ್ ಮಾಡ್ತೀವಿ. ಡೌನ್ವರ್ಡ್ ಡೈರೆಕ್ಷನಲ್ಲಿ ಇತ್ತಂದರೆ ಅದನ್ನು ನೆಗೆಟಿವ್ ಅಂತ ಕನ್ಸಿಡರ್ ಮಾಡ್ತೀವಿ. ದೆನ್ ವಾಟ್ ಅಬೌಟ್ ದಿ ಆಕ್ಸಲರೇಷನ್. ಸೊ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಅದು ಯಾವಾಗಲೂ ಡೌನ್ವರ್ಡ್ ಆ್ಯಕ್ಟ್ ಆಗುತ್ತೆ. ಎಲ್ಲಿ ಆ್ಯಕ್ಟ್ ಆಗುತ್ತೆ ಅದು ಡೌನ್ವರ್ಡ್ ಆ್ಯಕ್ಟ್ ಆಗುತ್ತೆ. ಸೊ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಈಸ್ ಆ್ಯಕ್ಟೆಡ್ downward in all the situation. So ಆ ಕೇಸಲ್ಲಿದ್ದಾಗ whether the object is thrown upward or the object is dropped downward, so acceleration due to gravity ಯಾವ ಕಡೆ ಇರುತ್ತೆ directed towards downward. ಕೆಳಗಡೆ ಏನಾಗ್ತಿದೆ ಅದು ಆ್ಯಕ್ಟ್ ಆಗುತ್ತೆ. ಸೊ ಆ ಕೇಸಲ್ಲಿ ಆ ಕೇಸ್ ಇರೋದ್ರಿಂದ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿನ ನಾವು ಯಾವಾಗಲೂ ನೆಗೆಟಿವ್ ಕನ್ಸಿಡರ್ ಮಾಡ್ತೀವಿ. ಏನು ಕನ್ಸಿಡರ್ ಮಾಡ್ತೀವಿ ನೆಗೆಟಿವ್ ಕನ್ಸಿಡರ್ ಮಾಡ್ತೀವಿ. ಇಷ್ಟೇ ನೆನ್ಪಿಟ್ಕೊಳ್ಳಿ. ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿನ ನಾವು ಯಾವಾಗಲೂ ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ನೆಗೆಟಿವ್ ಕನ್ಸಿಡರ್ ಮಾಡ್ತೀವಿ. ವೆಲಾಸಿಟಿ ಅಪ್ವರ್ಡ್ ಇತ್ತಂದರೆ ಪಾಸಿಟಿವ್, ಡೌನ್ವರ್ಡ್ ಇತ್ತಂದರೆ ನೆಗೆಟಿವ್. ಡಿಸ್ಪ್ಲೇಸ್ಮೆಂಟ್ ಅಪ್ವರ್ಡ್ ಇತ್ತಂದರೆ ಪಾಸಿಟಿವ್, ಡೌನ್ವರ್ಡ್ ಇತ್ತಂತಂದರೆ ನೆಗೆಟಿವ್. ಸೊ ದಿಸ್ ಈಸ್ ದಿ ಸಿಂಪಲ್ ಸೈನ್ ಕನ್ವೆನ್ಷನ್ಸ್ ರಿಗಾರ್ಡಿಂಗ್ ವೆಲಾಸಿಟಿ, ಡಿಸ್ಪ್ಲೇಸ್ಮೆಂಟ್ ಆ್ಯಂಡ್ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ. ಆಯಿತಾ. ಸೊ ಲೇಟರ್ ನಮ್ಗೆ ವ್ಯಾಲ್ಯೂಸ್ ಏನಾದರೂ ಚೇಂಜ್ ಆದವು ಅಂತಂದರೆ ಅದು ಯಾಕೆ ಚೇಂಜ್ ಆಗುತ್ತೆ, ಹೇಗೆ ಚೇಂಜ್ ಆಗುತ್ತೆ ಅಂತ ಹೇಳಿ ನಾವು ಅದನ್ನು ಡಿಸ್ಕಸ್ ಮಾಡುವಂಥ. ಸೊ ಸದ್ಯಕ್ಕೆ ಇದಿಷ್ಟು ನೆನ್ಪಿಟ್ಕೊಳ್ಳಿ. ಸೊ ಯೂಶ್ವಲಿ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿಗೆ ಅದನ್ನು ನಾವೇನು ಮಾಡ್ತೀವಿ ಇಟ್ ಈಸ್ ಆಲ್ಮೋಸ್ಟ್ ಈಕ್ವಲ್ಸ್ ಟು 9.8 m/s² ಅಂತ ತಗೊಳ್ತೀವಿ. ಆಯಿತಾ. ಸೊ ಇದು ಇಷ್ಟೇ ಫಿಕ್ಸ್ ಅಂತ ಏನಿಲ್ಲ. ಆಯಿತಾ. ಆಲ್ಟಿಟ್ಯೂಡ್ಸ್ ಚೇಂಜ್ ಆಯ್ತಂತಂದರೆ ಲ್ಯಾಟಿಟ್ಯೂಡ್ಸ್ ಚೇಂಜ್ ಆಯ್ತಂದರೆ ವ್ಯಾಲ್ಯೂ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಸೊ ಒಂದು ಆಬ್ಜೆಕ್ಟ್ ಇಲ್ಲಿದೆ, ಅದನ್ನು ಗ್ರಾವಿಟಿ ಇಲ್ಲಿ
ಆ್ಯಕ್ಟ್ ಮಾಡೋದಕ್ಕೂ ಇಲ್ಲಿ ಆ್ಯಕ್ಟ್ ಮಾಡೋದಕ್ಕೆ ಏನಾಗುತ್ತೆ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಹಾಗಾಗಿ ನಾವು 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ತೊಗೊಳ್ತೀವಿ ಜನರಲ್ ವ್ಯಾಲ್ಯೂನ. ಸ್ವಲ್ಪ ವ್ಯಾಲ್ಯೂ ವೇರಿ ಆದ್ರೂ ಡೈರೆಕ್ಟ್ ನಾವು 9.8 ಮೀಟರ್ ಪರ್ ಸೆಕೆಂಡ್ ಅಂತ ಹೇಳಿ ಕನ್ಸಿಡರ್ ಮಾಡಿ, ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಸೊ ನ್ಯೂಮೆರಿಕಲ್ಸಲ್ಲಿ ಯೂಶ್ವಲಿ ಏನು ಮಾಡ್ತೀವಿ 10 ಮೀಟರ್ ಪರ್ ಸೆಕೆಂಡ್. 9.8 ಏನಾಗುತ್ತೆ ಸ್ವಲ್ಪ ಕ್ಯಾಲ್ಕುಲೇಷನ್ಸಲ್ಲಿ ಡಿಫಿಕಲ್ಟ್ ಆಗುತ್ತೆ ಅಂತ ಹೇಳಿ ಏನು ಮಾಡ್ತೀವಿ ಜನರಲಿ 10 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರನ್ನು ಹೇಳಿ ನಾವು ಕನ್ಸಿಡರ್ ಮಾಡ್ತೀವಿ. ಅರ್ಥ ಆಯ್ತಾ? ಸೊ ನಾವು ವಿ ವಿಲ್ ಲರ್ನ್ ಅಬೌಟ್ ಗ್ಯಾಲಿಲಿಯೋಸ್ ಲಾ ಆಫ್ ಆಡ್ ನಂಬರ್. ಸೊ ಈ ಫ್ರೀ ಫಾಲ್ ಮೇಲೆ ನಾವು ಪ್ರಾಬ್ಲಮ್ಸ್ ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋದು, ಬಟ್ ನಾವು ಇವಾಗೇನು ಡಿಸ್ಕಸ್ ಮಾಡ್ತೀವಿ ಗ್ಯಾಲಿಲಿಯೋಸ್ ಲಾ ಆಫ್ ಆಡ್ ನಂಬರ್ಸ್. ಸೊ ಏನು ಹೇಳುತ್ತೆ ನೋಡುವ. ಸೊ ದ ಡಿಸ್ಟೆನ್ಸ್ ಟ್ರಾವರ್ಸ್ ಡ್ಯೂರಿಂಗ್ ಈಕ್ವಲ್ ಇಂಟರ್ವಲ್ಸ್ ಆಫ್ ಟೈಮ್ ಬೈ ಎ ಬಾಡಿ ಫಾಲಿಂಗ್ ಫ್ರಮ್ ರೆಸ್ಟ್ stand to one another in the same ratio as the odd numbers beginning with the unity. So ಏನಿದ್ರದ್ದು ಸ್ಟೇಟ್ಮೆಂಟ್, ಏನಿದ್ರದ್ದು ಮೀನಿಂಗ್ ಅಂತಂದರೆ, ಸಪೋಸ್ ಇಫ್ ವಿ ಹ್ಯಾವ್ a ball and it is dropped from a building, ಸೊ ಏನಾಗುತ್ತೆ ಇದು ಇಟ್ ವಿಲ್ ಮೂವ್ ಡೌನ್ವರ್ಡ್. ಆಯಿತಾ? ಡೌನ್ವರ್ಡ್ ಏನಾಗುತ್ತೆ ಅದು ಫಾಲ್ ಆಗುತ್ತೆ. ಸೊ ಇಲ್ಲಿ ಸಿಚುವೇಶನ್ ಏನಂತ ಹೇಳ್ತಿದ್ದಾರಾ, ದ ಬಾಡಿ ಹ್ಯಾಸ್ ಸ್ಟಾರ್ಟೆಡ್ ಫಾಲಿಂಗ್ ಫ್ರಮ್ ದ ರೆಸ್ಟ್ ಪೊಸಿಷನ್. ಸೊ ರೆಸ್ಟ್ ಪೊಸಿಷನಲ್ಲಿ ಏನಾಗಬೇಕದು ರೆಸ್ಟ್ ಪೊಸಿಷನಿಂದ ಟ್ರಾವೆಲ್ ಆಗ್ತಿರ್ಬೇಕು. ರೆಸ್ಟ್ ಪೊಸಿಷನ್ ಅಂತಂದರೆ ಇನಿಷಿಯಲ್ ವೆಲಾಸಿಟಿ ಎಷ್ಟಿರಬೇಕು ಅಂತ ಹೇಳ್ತಿದ್ದಾರಾ 0 ಅಟ್ ದ ಟೈಮ್ 0. ಆಯಿತಾ? ನೆಕ್ಸ್ಟ್ ಏನಂತ ಹೇಳ್ತಿದ್ದಾರಾ, ದೇ ಸ್ಟ್ಯಾಂಡ್ ಒನ್ ಅನದರ್ ಇನ್ ದಿ ಸೇಮ್ ರೇಷಿಯೋ ಆ್ಯಸ್ ದಿ ಆಡ್ ನಂಬರ್ಸ್. ಅದು ಯಾವಾಗ ವೆನ್ ದ ಡಿಸ್ಟೆನ್ಸ್ ಟ್ರಾವರ್ಸ್ ಡ್ಯೂರಿಂಗ್ ಈಕ್ವಲ್ ಇಂಟರ್ವಲ್ ಆಫ್ ಟೈಮ್. ಸೊ ಇದೇನು ಬಾಲ್ ಅಥವಾ ಆಬ್ಜೆಕ್ಟ್ ನಾವೇನು ಕನ್ಸಿಡರ್ ಮಾಡಿದ್ದೀವಲ್ಲ, ಸೊ ಇಲ್ಲಿ 0th ಟೈಮಿಗೆ ಎಷ್ಟಿದೆ ಇನಿಷಿಯಲ್ ವೆಲಾಸಿಟಿ 0 ಇದೆ. ನೆಕ್ಸ್ಟ್ ಏನಂತ ಹೇಳ್ತಿದ್ದಾರಾ, ಆಫ್ಟರ್ 1 ಸೆಕೆಂಡ್ ನಾವಿಲ್ಲಿ ಒಂದು ಕ್ಯಾಮ್ರಾ ಏನಾದರೂ ಫಿಕ್ಸ್ ಮಾಡಿ ಅಂದ್ಕೊಳ್ಳಿ, ಎವ್ರಿ ಏನು ಸೆಕೆಂಡಲ್ಲಿ ನಾವೇನು ಮಾಡ್ತಿರೋದು, ನಾವು ಅಲ್ಲಿ ಮೆಷರ್ಮೆಂಟ್ ಮಾಡ್ತಿರೋದು ಪೊಸಿಷನ್ ಎಷ್ಟು ಎಲ್ಲಿ ಲೊಕೇಟ್ ಆಗಿದೆ ಅಂತ ಹೇಳಿ ಅದರದ್ದು ಡಿಸ್ಟೆನ್ಸನ್ನು ನೋಟ್ ಮಾಡ್ತಿರೋದು ಅಂದ್ಕೊಳ್ಳಿ. ಸೊ ಇಲ್ಲೇನಾಗುತ್ತೆ ಆಫ್ಟರ್ 1 ಸೆಕೆಂಡ್ ಇಲ್ಲಿ ಪೊಸಿಷನ್ ಬಂದಿದೆ, ನೆಕ್ಸ್ಟ್ ಅನದರ್ ಸೆಕೆಂಡ್ ಇಲ್ಲಿಗೆ ಬಂದಿದೆ, ನೆಕ್ಸ್ಟ್ ಅನದರ್ ಸೆಕೆಂಡ್ ಇಲ್ಲಿಗೆ ಬಂದಿದೆ, ನೆಕ್ಸ್ಟ್ ಅನದರ್ ಸೆಕೆಂಡ್. ಸೊ ಇಲ್ಲಿ ಈ ಥರ. ಸೊ ಈಕ್ವಲ್ ಇಂಟರ್ವಲ್ ಆಫ್ ಟೈಮಲ್ಲಿ ಏನು ಹೇಳ್ತಿದ್ದಾರೆ ಇವರು, ಈಕ್ವಲ್ ಇಂಟರ್ವಲ್ ಆಫ್ ಟೈಮ್, ನಾಟ್ ನೆಸೆಸರಿ 1 ಸೆಕೆಂಡ್ 2 ಸೆಕೆಂಡ್ 3 ಸೆಕೆಂಡ್ ಅಂತ ಹೇಳ್ತಿರೋದಲ್ಲ. ಈಕ್ವಲ್ ಇಂಟರ್ವಲ್ ಆಫ್ ಟೈಮ್ ಅಂತಂದರೆ ಇಲ್ಲಿ 2 ಸೆಕೆಂಡ್ ಅಂತ ನಾವು ಯೂಸ್ ಮಾಡಿದ್ವಿ ಅಂತಂದರೆ ಇಲ್ಲಿ 4 ಸೆಕೆಂಡ್ 6 ಸೆಕೆಂಡ್ 8 ಸೆಕೆಂಡ್ ಅಂತ ಹೇಳಿ ಯೂಸ್ ಮಾಡಬೇಕಾಗತ್ತೆ. ಅಂತಂದರೆ 2 ಡಿಫ್ರೆಂಟ್ ಟೈಮ್ಸನ್ನು ನಾವು ಡಿಫ್ರೆನ್ಸ್ ಮಾಡಿದ್ವಿ ಅಂತಂದರೆ ವ್ಯಾಲ್ಯೂ ಸೇಮ್ ಬರಬೇಕು. 2 - 0 ಇಲ್ಲಿ 2 ಬರುತ್ತೆ, 4 - 2 2 ಬರುತ್ತೆ, 6 - 4 2, 8 - 6 2. ಸೊ ಈ ಥರ ಅದಕ್ಕೆ ಎಷ್ಟಾದರೂ ಇರಲಿ ಅಂತಂದರೆ ನೀವು 1 ಸೆಕೆಂಡಿಗೆ ಅಬ್ಸರ್ವೇಷನ್ ತಗೊಳ್ಳಿ, ಅಥವಾ 2 ಸೆಕೆಂಡ್ಸಿಗೆ ತಗೊಳ್ರಿ, ಅಥವಾ 3 ಸೆಕೆಂಡ್ಸಿಗೆ ತಗೊಳ್ರಿ. ಬಟ್ ಅಲ್ಲಿ 1 ಅಬ್ಸರ್ವೇಷನ್ ಮತ್ತು ನೆಕ್ಸ್ಟ್ ಅಬ್ಸರ್ವೇಷನ್ ನಡುವೆ ಏನಿರಬೇಕು, ಟೈಮ್ ಗ್ಯಾಪ್ ಸೇಮ್ ಇರಬೇಕು. ಆವಾಗ ಅದನ್ನು ನಾವೇನಂತ ಹೇಳ್ಬೋದು, ಈಕ್ವಲ್ ಇಂಟರ್ವಲ್ ಆಫ್ ಟೈಮ್ ಅಂತ ಹೇಳ್ಬೋದು. ಸೊ ಇಲ್ಲಿ ಆಸ್ ಪರ್ ದಿ ಸ್ಟೇಟ್ಮೆಂಟ್ ಡ್ಯೂರಿಂಗ್ ಈಕ್ವಲ್ ಇಂಟರ್ವಲ್ ಆಫ್ ಟೈಮ್, ಈಕ್ವಲ್ ಇಂಟರ್ವಲ್ ಆಫ್ ಟೈಮಲ್ಲಿ ಏನಾಗುತ್ತೆ ಅಂತ ಹೇಳ್ತಿದ್ದಾರೆ ಇವರು, ಇಲ್ಲೇನು ಡಿಸ್ಟೆನ್ಸ್ ಕವರ್ ಮಾಡಿದ್ದಿರತ್ತೆ ಅಲ್ಲ, ಇಲ್ಲಿ ಕವರ್ ಮಾಡಿದ ಡಿಸ್ಟೆನ್ಸನ್ನು ನಾವು H1 ಅಂತ ಹೇಳುವ, ಇಲ್ಲಿ ಕವರ್ ಮಾಡಿದ್ದ ಡಿಸ್ಟೆನ್ಸನ್ನು H2 ಅಂತ ಹೇಳುವ, ಇಲ್ಲಿ ಕವರ್ ಮಾಡಿದ್ದ ಡಿಸ್ಟೆನ್ಸನ್ನು H3 ಅಂತ ಹೇಳುವ. ಸೊ ಈ H1 H2 H3 ಏನು ಡಿಸ್ಟೆನ್ಸಸ್ ಅದಾವಲ್ಲ, ದೋಸ್ ಆರ್ ಇನ್ ದ ರೇಷಿಯೋ 1:3:5 ಅಂತಂದರೆ ಆಡ್ ನಂಬರ್ಸಲ್ಲಿ ನಮಗೇನು ಸಿಗುತ್ತೆ, ಅದರದ್ದು ವ್ಯಾಲ್ಯೂ ಸಿಗುತ್ತೆ. ಅಂತಂದರೆ ಇಲ್ಲಿ ನಮಗೇನು ವ್ಯಾಲ್ಯೂ ಬರುತ್ತೆ ಅಲ್ಲ, ದ್ಯಾಟ್ ವ್ಯಾಲ್ಯೂ ಮತ್ತು ಇಲ್ಲಿ ಬಂದಿದ್ದ ವ್ಯಾಲ್ಯೂನ ನಾವು ರೇಷಿಯೋ ತೊಗೊಂಡು ಹೋದ್ವಿ ಅಂತಂದರೆ 1:3:5 ಈ ರೇಷಿಯೋ ನಮಗೆ ಸಿಗತ್ತೆ. ಅಂದರೆ ಆಡ್ ನಂಬರಲ್ಲಿ ನಮಗೆ ಅಲ್ಲಿ ಡಿಸ್ಟೆನ್ಸಸ್ ಕವರ್ಡ್ ಆಗಿದ್ದು ಗೊತ್ತಾಗುತ್ತೆ. ಯಾವಾಗ ಸಿಚುವೇಶನ್ ಫಸ್ಟ್ ಅದು ಕಂಡೀಷನ್ ಏನು, ರೆಸ್ಟಿಂದ ಸ್ಟಾರ್ಟ್ ಆಗಿರಬೇಕು, ಕಾನ್ಸ್ಟೆಂಟ್ ಆಕ್ಸಲರೇಷನನ್ನು ಮೇಂಟೈನ್ ಮಾಡ್ತಿರಬೇಕು. ಯಾವಾಗ, ಓನ್ಲಿ ವೆನ್ ದ ಇನಿಷಿಯಲ್ ವೆಲಾಸಿಟಿ ಈಸ್ 0 ಆ್ಯಂಡ್ the body is following constant acceleration. So constant acceleration ಇಲ್ಲಿ ಯಾವ್ದು ಬರುತ್ತೆ, ಆಬ್ವಿಯಸ್ಲಿ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ. ಫಿಕ್ಸ್ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಇರಬೇಕು. ಈಕ್ವಲ್ ಇಂಟರ್ವಲ್ ಆಫ್ ಟೈಮಲ್ಲೇ ಮೆಜರ್ಮೆಂಟ್ ಮಾಡ್ತಿರೋದು. ಇವೇನಿರಬೇಕು, ಮೆಜರ್ಮೆಂಟ್ ಈಕ್ವಲ್ ಇಂಟರ್ವಲ್ ಆಫ್ ಟೈಮಲ್ಲಿ ಆಗ್ತಿರಬೇಕು. ಇಲ್ಲಿ ನಾವು 1 ಸೆಕೆಂಡ್ ಅಂತ ಕನ್ಸಿಡರ್ ಮಾಡಿದ್ವಿ ಅಂತಂದರೆ ಇಲ್ಲಿನೂ 1 ಸೆಕೆಂಡ್, ಇಲ್ಲಿನೂ 1 ಸೆಕೆಂಡ್.
ಅಂದರೆ 1 ಸೆಕೆಂಡ್ 2 ಸೆಕೆಂಡ್ 3 ಸೆಕೆಂಡ್ 4 ಸೆಕೆಂಡ್ ಈ ಥರ. ಇಲ್ಲ ಅಂತಂದರೆ 2 ಸೆಕೆಂಡ್ 4 ಸೆಕೆಂಡ್ 6 ಸೆಕೆಂಡ್ 8 ಸೆಕೆಂಡ್. ಇಲ್ಲ ಅಂತಂದರೆ 3 6 9 12 ಈ ಥರ ಈಕ್ವಲ್ ಇಂಟರ್ವಲ್ ಆಫ್ ಟೈಮನ್ನು ಏನು ಮಾಡಬೇಕು ನಾವು ಅಲ್ಲಿ ಕೊಟ್ಟು ಅಬ್ಸರ್ವೇಷನ್ಸನ್ನು ತಗೋಬೇಕು. ಅವಾಗ ಎಷ್ಟು ಸಿಗುತ್ತೆ ಅಂತ ಹೇಳ್ತಿದ್ದಾರೆ ವ್ಯಾಲ್ಯೂ. ದ ವ್ಯಾಲ್ಯೂ ಆಫ್ ದ ಡಿಸ್ಟೆನ್ಸ್ ಟ್ರಾವಲ್ಡ್ ಬಿಟ್ವೀನ್ ದ ಟು ಪೊಸಿಷನ್ಸ್ ಎಷ್ಟಿರುತ್ತೆ, ಇಟ್ ವಿಲ್ ಬಿ ಇನ್ ದಿ ಆಡ್ ನಂಬರ್ ರೇಷು. ಇದನ್ನು ಪ್ರೂವ್ ಮಾಡಿ ನೋಡುವ ಹೇಗೆ ಬರುತ್ತೆ ವ್ಯಾಲ್ಯೂ ಅಂತೇಳಿ. ಸ್ಟೇಟ್ಮೆಂಟ್ ಗೊತ್ತಾಯ್ತಲ್ಲ, ಏನಂತ ಹೇಳ್ತಿದ್ದಾರಾ, ದ ಡಿಸ್ಟೆನ್ಸ್ ಟ್ರಾವಲ್ಸ್ ಡ್ಯೂರಿಂಗ್ ಈಕ್ವಲ್ ಇಂಟರ್ವಲ್ ಆಫ್ ಟೈಮ್. ಈಕ್ವಲ್ ಇಂಟರ್ವಲ್ ಆಫ್ ಟೈಮ್ ನಡುವೆ ಡಿಸ್ಟೆನ್ಸ್ ಎಷ್ಟು ಕವರ್ ಆಗಿರುತ್ತೆ, ಒಂದು ರೆಸ್ಟಿಂದ ಬಂದಿರುವಂಥದ್ದು ಆಬ್ಜೆಕ್ಟಿಂದು ಡಿಸ್ಟೆನ್ಸ್ ವಿಲ್ ಬಿ ಈಕ್ವಲ್ ಟು ದಿ ಆಡ್ ನಂಬರ್ ರೇಷು. ಯೂನಿಟಿಯಿಂದ ಸ್ಟಾರ್ಟ್ ಆಗಿದ್ದ ಏನು ಆಡ್ ನಂಬರ್ ರೇಷುನಲ್ಲಿ ಸಿಗತ್ತೆ. ಲೆಟ್ ಅಸ್ ಸಿ ಹೌ ದಿಸ್ ವಿಲ್ ಹ್ಯಾಪನ್. ಸಪೋಸ್ we have dropped one object when time is 0 and its initial velocity is 0. So illinda drop agide. After 1 second the object will be here. After next time interval the object will be here. After next time interval the object will be ಹಿಯರ್. ಸೊ ಇಲ್ಲಿ ನಾವೇನು ಮಾಡಿದ್ವಿ, ಡಿಫ್ರೆಂಟ್ ಟೈಮ್ ಇಂಟರ್ವಲ್ಸನ್ನು ಕನ್ಸಿಡರ್ ಮಾಡುವ. ಸೊ ಇಲ್ಲಿ t = 0. ಇಲ್ಲಿ ನಾವೇನು ಮಾಡುವ, t = ಈಗ ಎಷ್ಟು ಟೈಮ್ ಅಂತ ಹೇಳಿ ನಾವಿಲ್ಲಿ ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡಿಲ್ಲ. ಸೊ ಲೆಟ್ ದಿಸ್ ಬಿ ಟೋ. ಟೋ ಅಂತಂದರೆ ಏನು, ಇಲ್ಲಿ ಟೈಮ್ ಅಂಥೇಳಿ ಇದನ್ನು ನಾವೇನಂತ ಹೇಳ್ತೀವಿ, ಟೋ ಅಂತ ಹೇಳ್ತೀವಿ. ಸೊ ಇಲ್ಲಿ ಟೋ ಅಷ್ಟು ಟೈಮ್ ಇಂಟರ್ವಲನ್ನು ಕೊಟ್ಟಿವಿ. ಸೊ ಟೋ -0 ಇಲ್ಲಿ ಎಷ್ಟಾಗುತ್ತೆ, ಟೋ ಆಗುತ್ತೆ. ಸೊ ಹಾಗಿದ್ರೆ ನಾವು ಇಲ್ಲಿ t = ಎಷ್ಟು ತಗೋಬೇಕು, ಮತ್ತು ಟೋ ಎಷ್ಟು ವ್ಯಾಲ್ಯೂ ಬರಬೇಕಂತಂದರೆ 2 times ಟೋ. ಸೊ ಇಲ್ಲಿ 2 times ಟೋ ಅಂದರೆ 2 ಟೋ ಮೈನಸ್ 1 ಟೋ = ಟೋ. ಸೊ ಇಲ್ಲಿ ನೆಕ್ಸ್ಟ್ ಸಿಚುವೇಶನ್ ಅಂತಂದರೆ ಅಗೇನ್ 3 times ಟೋ. ಆಯಿತಾ, ಈ ಥರ ಬರೆಯೋದು. ಆಯಿತಾ, ಈನೇ ಬರೆಯೋದು ಜಸ್ಟ್ ಸ್ವಲ್ಪ ಟೋ ಅಂತ ಹೇಳ್ತೀವಿ. ಸೊ ಇಲ್ಲಿ ಟೈಮ್ ಇಂಟರ್ವಲ್ ಎಷ್ಟಿದೆ, ಟೋ ಅಷ್ಟೇ ಇದೆ. ಸೊ ಇಲ್ಲಿ ಟೋ -0 ವಿಲ್ ಬಿ ಟೋ. 2 ಟೋ ಮೈನಸ್ ಟೋ ಇಟ್ ಈಸ್ ಈಕ್ವಲ್ಸ್ ಟು ಟೋ. 3 ಟೋ ಮೈನಸ್ 2 ಟೋ ಈಸ್ ಈಕ್ವಲ್ಸ್ ಟು ಟೋ. ಸೊ ಇಲ್ಲಿ ಟೈಮ್ ಇಂಟರ್ವಲ್ ನಾವೇನು ತಗೊಂಡಿವಿ, ಕಾನ್ಸ್ಟೆಂಟ್ ತಗೊಂಡಿವಿ, ಈಕ್ವಲ್ ತಗೊಂಡಿವಿ. ನೆಕ್ಸ್ಟ್ ಏನಂತ ಹೇಳಾರ, ರೆಸ್ಟಿಂದ ಡ್ರಾಪ್ ಆಗ್ತಿದೆ. ಇವಾಗೇನು ಕ್ಯಾಲ್ಕುಲೇಟ್ ಮಾಡಬೇಕು, ಡಿಸ್ಟೆನ್ಸನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಈ ಎರಡು ನಡುವೆ ಡಿಸ್ಟೆನ್ಸ್ ಲೆಟ್ ಇಟ್ ಬಿ h1. ಲೆಟ್ ದಿಸ್ ಬಿ h1. ಈ ಎರಡದ ನಡುವೆ ಡಿಸ್ಟೆನ್ಸ್ ಲೆಟ್ ದಿಸ್ ಬಿ h2. ಈ ಎರಡದ ನಡುವೆ ಲೆಟ್ ದಿಸ್ ಬಿ h3. ನಮಗೇನು ಪ್ರೂವ್ ಮಾಡೋಕ್ಕೆ ಹೇಳ್ಯಾರ, h1 ಈಸ್ ಟು h2 ಈಸ್ ಟು h3 ವಿಲ್ ಬಿ ಈಕ್ವಲ್ ಟು 1:3:5. ಈ ಥರದ್ದು ನಾವೇನು ಮಾಡಬೇಕು, ತೋರಿಸ್ಬೇಕು. ಸೊ ಡಿಸ್ಟೆನ್ಸಸ್ ಯಾವ ರೇಷನಲ್ಲಿ ಇದೆ ಅಂತ ಹೇಳಿ ತೋರಿಸ್ಬೇಕು, 1:3:5 ರೇಷನಲ್ಲಿ ಇದೆ ಅಂತ ಹೇಳಿ ತೋರಿಸ್ಬೇಕು. ಅದನ್ನು ಹೇಗೆ ತೋರಿಸೋದು, ನಮಗೆ ಡಿಸ್ಟೆನ್ಸನ್ನು ಕ್ಯಾಲ್ಕುಲೇಟ್ ಮಾಡೋ ಫಾರ್ಮುಲಾ ಗೊತ್ತಿಲ್ಲ, ಬಟ್ ವಿ ನೋ ಹೌ ಟು ಕ್ಯಾಲ್ಕುಲೇಟ್ ದಿ ಡಿಸ್ಪ್ಲೇಸ್ಮೆಂಟ್. ಬಟ್ ಡಿಸ್ಪ್ಲೇಸ್ಮೆಂಟನ್ನು ಕ್ಯಾಲ್ಕುಲೇಟ್ ಮಾಡುವಾಗ ವಿ ನೋ ವಿ ಹ್ಯಾವ್ ಟು ಕನ್ಸಿಡರ್ ದಿ ಚೇಂಜ್ ಇನ್ ಪೊಸಿಷನ್ ಫ್ರಮ್ ಫೈನಲ್ ಟು ಇನಿಷಿಯಲ್ ಪೊಸಿಷನಿಗೆ ನಾವೇನು ಮಾಡ್ತೀವಿ, ಡಿಸ್ಪ್ಲೇಸ್ಮೆಂಟನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಇಲ್ಲಿ ಅಟ್ t = ಟೋ ಸೆಕೆಂಡ್ ನಾವೇನು ಮಾಡುವ, ಇದನ್ನು S1 ಅಂತ ಹೇಳಿ ಕನ್ಸಿಡರ್ ಮಾಡುವ. ಲೆಟ್ ದಿಸ್ ಬಿ S1. ನೆಕ್ಸ್ಟ್ ಇಲ್ಲಿಂದ ಇಲ್ಲಿ ತನಕ ಎಷ್ಟಕ್ಕೆ ಈಕ್ವಲ್ ಆಗುತ್ತೆ, S2ಗೆ ಈಕ್ವಲ್ ಆಗುತ್ತೆ. ಲೈಕ್ ದ್ಯಾಟ್ ಇಲ್ಲಿಂದ ಇಲ್ಲಿ ತನಕ ಎಷ್ಟಕ್ಕೆ ಈಕ್ವಲ್ ಆಗುತ್ತೆ, S3ಗೆ ಈಕ್ವಲ್ ಆಗುತ್ತೆ. ಸೊ ಫ್ರಾಮ್ ದ ಫಿಗರ್ ಕ್ಯಾನ್ ವಿ ಸೇ h1 is equals to S1, h1 is equals to S1 ಅಂತ ಹೇಳ್ಬೋದಲ್ಲ. ಓಕೆ, ಕ್ಯಾನ್ ವಿ ಸೇ h2 is equals to S2 minus S1, h2 is equals to S2 minus S1 and h3 is equals to S3 minus S2, S3 minus S2. ಏನು ಕ್ಯಾಲ್ಕುಲೇಟ್ ಮಾಡ್ತಿರೋದು ನಾವು,
ಸಕ್ಸೆಸಿವ್ ಡಿಸ್ಟೆನ್ಸನ್ನು ಕ್ಯಾಲ್ಕುಲೇಟ್ ಮಾಡ್ತಿರೋದು. ಹೌ? ಬೈ ದ ಹೆಲ್ಪ್ ಆಫ್ ಡಿಸ್ಪ್ಲೇಸ್ಮೆಂಟ್. ಡಿಸ್ಪ್ಲೇಸ್ಮೆಂಟನ್ನು ಕ್ಯಾಲ್ಕುಲೇಟ್ ಮಾಡಿ ನಾವೇನು ಮಾಡ್ತಿರೋದು, ಡಿಸ್ಟೆನ್ಸಸ್ಸನ್ನು ಕ್ಯಾಲ್ಕುಲೇಟ್ ಮಾಡ್ತಿರೋದು. ಕ್ಯಾನ್ ಡಿಸ್ಟೆನ್ಸ್ ಬಿ ನೆಗೆಟಿವ್? ನೋ, ಡಿಸ್ಟೆನ್ಸ್ ಕೆನಾಟ್ ಬಿ ನೆಗೆಟಿವ್, ಬಟ್ ಡಿಸ್ಪ್ಲೇಸ್ಮೆಂಟ್ ಕ್ಯಾನ್ ಬಿ ನೆಗೆಟಿವ್. ಸೊ ಡಿಸ್ಟೆನ್ಸ್ ನೆಗೆಟಿವ್ ಆಗಲ್ಲ ಅಂತಂದರೆ ನಾವಿಲ್ಲೇನು ಮಾಡಬೇಕಾಗತ್ತೆ, ಮಾಡ್ಯುಲಸನ್ನು ಅಪ್ಲೈ ಮಾಡಬೇಕಾಗತ್ತೆ. ಸೊ ವೆದರ್ ವಿ ಗೆಟ್ ಪಾಸಿಟಿವ್ ವ್ಯಾಲ್ಯೂ ಆರ್ ನೆಗೆಟಿವ್ ವ್ಯಾಲ್ಯೂ, we know that displacement or distance is always positive. ಆಯಿತಾ? ಸೊ ದಿಸ್ ಇಸ್ ದಿ ರಿಕ್ವೈರ್ಡ್ ಈಕ್ವೇಷನ್. ಸೊ ನೆಕ್ಸ್ಟ್ ಏನು ಮಾಡಬೇಕು, S1 S2 S3ನ ನಾವೇನು ಮಾಡಬೇಕು, ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಲೆಟ್ ಇಸ್ ಡೂ ದ್ಯಾಟ್. S1 is equals to ut plus half gt square or at square. ನಿಮ್ಗೆ ಗೊತ್ತಿರೋದು ಈಕ್ವೇಷನ್ ಯಾವುದು, at square. ಸೊ ಇನಿಷಿಯಲ್ ವೆಲಾಸಿಟಿ ಏನಿದೆ, 0 ಇದೆ. ಸೊ S1 is equals to, ಈ ಟರ್ಮ್ ಎವ್ರಿ ಕೇಸಲ್ಲಿ ಏನಾಗುತ್ತೆ, 0 ಆಗುತ್ತೆ. ನಮ್ಮ ಕಡೆ ಏನು ಉಳಿತು, ಹಾಫ್ ಎ ಬದಲಿ ಏನು ತಗೊಳ್ತಿದ್ದೀವಿ ನಾವು, ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ. ಬಟ್ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಏನಿರುತ್ತೆ, ನೆಗೆಟಿವ್ ಇರುತ್ತೆ. ಮೈನಸ್ ಜಿ ಇಂಟು ಟಿ ಸ್ಕ್ವೇರ್. ಟಿ ಏನಾಗಿದೆ S1 ಕೇಸಲ್ಲಿ, ಇಟ್ ಈಸ್ ಟೋ. ಸೊ ಇಟ್ ಈಸ್ ಟೋ ಸ್ಕ್ವೇರ್. So this can be rewritten as minus g by 2 into tau square S1. But S1 is equals to H1. ಹಾಗಾಗಿ ಇದನ್ನು ನಾವು ಡೈರೆಕ್ಟಾಗಿ ಮಾಡ್ಯುಲಸ್ ಅಪ್ಲೈ ಮಾಡಿ ಏನು ಬರಿಬೋದು, g by 2 into tau square ಅಂತ ಬರಿಬೋದಾ. ಸೊ ಲೈಕ್ ದ್ಯಾಟ್ S2 is equals to half, ಇಲ್ಲಿ ಯು ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್, ಅಗೇನ್ ಇದೇ ಫಾರ್ಮುಲಾನ ಯೂಸ್ ಮಾಡ್ತಿರೋದು. ಯು ಟಿ ಏನಾಗುತ್ತೆ, 0 ಆಗುತ್ತೆ. ಬರೀದ್ಬಿಡ್ತೇನೆ ನೋಡಿ, ಯು ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್. ಇನ್ ದ್ಯಾಟ್ ಯು ಇಸ್ ಈಕ್ವಲ್ಸ್ ಟು 0, ಹಾಗಾಗಿ ಈ ಫಂಕ್ಷನ್ ಏನಾಗುತ್ತೆ, 0 ಆಗುತ್ತೆ. ಇದಷ್ಟೇ ಉಳಿತೈತಿ. 1/2 ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ, ದ್ಯಾಟ್ ಈಸ್ ಮೈನಸ್ ಜಿ. ಇವಾಗ ಟಿ ಇಸ್ ಈಕ್ವಲ್ಸ್ ಟು ಆಫ್ಟರ್ 2 ಟೋ ಇಂಟರ್ವಲ್ ಎಷ್ಟಿದೆ, 2 ಟೋ ಇದೆ. ಸೊ 2 times ಟೋ ಹೋಲ್ ಸ್ಕ್ವೇರ್. ಸೊ ಇದೆಷ್ಟಾಗುತ್ತೆ, ಅಗೇನ್ ಇಟ್ ವಿಲ್ ಬಿ ಮೈನಸ್ ಜಿ ಬೈ 2 ಇಂಟು 4 ಟೋ ಸ್ಕ್ವೇರ್. ಎಷ್ಟಾಗುತ್ತೆ ಅದು, 4 times ಟೋ ಸ್ಕ್ವೇರ್ ಆಗುತ್ತೆ. ಸೊ S3 is equals to, like that S3 is equals to ut plus half at square, which is equals to ut again 0 ಆಗುತ್ತೆ. half acceleration due to gravity minus g. ಇವಾಗ t ಎಷ್ಟಿದೆ, 3 times ಟೋ ಇದೆ. 3 times ಟೋ ಹೋಲ್ ಸ್ಕ್ವೇರ್. ಸೊ ಇದು ಎಷ್ಟಾಗುತ್ತೆ ನೋಡಿ, ಮೈನಸ್ ಜಿ ಬೈ 2 ಇಂಟು 9 ಟೋ ಸ್ಕ್ವೇರ್. ಎಷ್ಟಾಯ್ತಿದು, ಮೈನಸ್ ಜಿ ಬೈ 2 ಇಂಟು 9 times ಟೋ ಸ್ಕ್ವೇರ್. ತಿಳಿತಲ್ಲ ಯಾವ ಥರ ಬರೆದ್ವಿ ಅಂತ ಹೇಳಿ. S1 S2 S3 ಏನಿವು, ಡಿಸ್ಪ್ಲೇಸ್ಮೆಂಟ್. ಸೊ ಡಿಸ್ಪ್ಲೇಸ್ಮೆಂಟ್ಸನ್ನು ಕ್ಯಾಲ್ಕುಲೇಟ್ ಮಾಡಿದ್ದು. ಇವಾಗೇನು ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು, ಡಿಸ್ಟೆನ್ಸ್ ಟ್ರಾವೆಲ್ ಬಿಟ್ವೀನ್ ದ ಸಕ್ಸೆಸಿವ್ ಇಂಟರ್ವಲ್. ನೆನ್ಪಿಟ್ಕೊಳ್ಳಿ, H1 H2 H3 ಏನು, ಡಿಸ್ಟೆನ್ಸ್ ಟ್ರಾವರ್ಸ್ ಬಿಟ್ವೀನ್ ದಿ ಸಕ್ಸೆಸಿವ್ ಆರ್ ಈಕ್ವಲ್ ಇಂಟರ್ವಲ್. ಸೊ ಇವಾಗ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಿ ನೋಡುವ. So first H1 is equals to S1, which is equals to ಎಷ್ಟಿದೆ, g by 2 into ಟೋ ಸ್ಕ್ವೇರ್. H2 is equals to S2 minus S1. S2 ಎಷ್ಟಿದೆ, S2 is minus g by 2 minus g by 2 into 4 ಟೋ ಸ್ಕ್ವೇರ್, 4 ಟೋ ಸ್ಕ್ವೇರ್ ಮೈನಸ್ ಆಫ್ S1 ಎಷ್ಟಿದೆ, minus g by 2 into tau square inside the modulus. So g by 2 minus g by 2 na ಹೊರಗೆ ತೆಗೆಯುವ. So we will left with 4 tau square minus tau square.
ಇಲ್ಲಿ ನೋಡಿ ಮೈನಸ್ ಇಂಟು ಮೈನಸ್ ಪ್ಲಸ್ ಮಾಡ್ಕೊಳ್ತಿಲ್ಲ, ಯಾಕಂತಂದರೆ ಮೈನಸ್ ಜಿನೇ ಏನು ಮಾಡಿರೋದು ಕಾಮನ್ ತೆಗ್ದಿರೋದು. ಇದೆಷ್ಟಕ್ಕೆ ಈಕ್ವಲ್ ಆಗುತ್ತೆ? ಮೈನಸ್ ಜಿ ಬೈ 2 ಇಂಟು 3 ಟೈಮ್ಸ್ ಟೋ ಸ್ಕ್ವೇರ್. ಸೊ ಮಾಡ್ಯುಲಸ್ಸಿಂದ ಹೊರಗೆ ತೆಗೆದ್ವಿ ಅಂತಂದರೆ ಜಿ ಬೈ 2 ಇಂಟು 3 ಟೈಮ್ಸ್ ಟೋ ಸ್ಕ್ವೇರ್. This is the second value. ಯಾವುದಿದು? H2. Like that, H3 is equals to S3 minus S2. S3 ಎಷ್ಟಿದೆ? ಮೈನಸ್ ಜಿ ಬೈ 2 ಇಂಟು 9 ಟೈಮ್ಸ್ ಟೋ ಸ್ಕ್ವೇರ್ ಮೈನಸ್ ಆಫ್ ಮೈನಸ್ ಜಿ ಬೈ 2 ಇಂಟು 4 ಟೈಮ್ಸ್ ಟೋ ಸ್ಕ್ವೇರ್. ಇದನ್ನು ಸಾಲ್ವ್ ಮಾಡಿದ್ವಿ ಅಂತಂದರೆ ಮೈನಸ್ ಜಿ ಬೈ 2 ಟೇಕ್ ಔಟ್ಸೈಡ್, ವಿ ವಿಲ್ ಲೆಫ್ಟ್ ವಿತ್ 9 ಟೋ ಸ್ಕ್ವೇರ್ ಮೈನಸ್ 4 ಟೋ ಸ್ಕ್ವೇರ್. ಸೊ ಇದೆಷ್ಟಕ್ಕೆ ಈಕ್ವಲ್ ಆಗುತ್ತೆ? ಮಾಡ್ಯುಲಸ್ಸಿಂದ ಹೊರಗೆ ತೆಗೀರಿ, ಜಿ ಬೈ 2 ಇಂಟು 9 ಮೈನಸ್ 4 5 ಟೋ ಸ್ಕ್ವೇರ್. ಸೊ ಇಲ್ಲಿ ನೋಡಿ 3 ಈಕ್ವೇಷನ್ಸಲ್ಲಿ ಜಿ ಬೈ 2 ಟೋ ಸ್ಕ್ವೇರ್ ಎಲ್ಲಿದೆ? ಫಸ್ಟ್ ವ್ಯಾಲ್ಯೂ ಜಿ ಬೈ 2 ಟೋ ಸ್ಕ್ವೇರ್. ನೆಕ್ಸ್ಟ್ ಸೆಕೆಂಡ್ ವ್ಯಾಲ್ಯೂ ಜಿ ಬೈ 2. ಈ 3ನ ನಾನು ಏನು ಮಾಡ್ತೀನಿ? ಇಲ್ಲಿ ಬರಿತೀನಿ, 3 ಜಿ ಬೈ 2 ಸ್ಕ್ವೇರ್ ಟೋ ಸ್ಕ್ವೇರ್. ನೆಕ್ಸ್ಟ್ ಈ 5 ಐತಲ್ಲ, ಇದನ್ನು ಈ ಕಡೆ ಬರೀತೀನಿ. ಎಷ್ಟಾಗುತ್ತೆ? 5 ಟೈಮ್ಸ್ ಜಿ ಬೈ 2 ಟೋ ಸ್ಕ್ವೇರ್. ಸೊ ವಾಟ್ ಡು ಯು ಅಬ್ಸರ್ವ್ ಹಿಯರ್? ಜಿ ಬೈ 2 ಇಂಟು ಟೋ ಸ್ಕ್ವೇರ್ ಏನಿದೆ? ಕಾಮನ್ ಇದೆ. ಸೊ ಆ ಕಾಮನ್ ರೇಷ್ಯೂಸನ್ನು ಬಿಟ್ಟು ನೆಕ್ಸ್ಟ್ ನಾವು ಅದನ್ನು H1 ಬೈ H2 ಆರ್ H2 ಬೈ H1 ಮತ್ತು H3 ಬೈ H2 ಮಾಡ್ಕೊತ ಹೋದ್ವಿ ಅಂತಂದರೆ ಫೈನಲ್ ರೇಷ್ಯೂ ನಮಗೇನು ಸಿಗುತ್ತೆ? H1 ಈಸ್ ಟು H2 ಈಸ್ ಟು H3. H1 ಎಷ್ಟಿದೆ? ಜಿ ಬೈ 2 ಟೋ ಸ್ಕ್ವೇರ್. H2 ಎಷ್ಟಿದೆ? 3 ಟೈಮ್ಸ್ ಜಿ ಬೈ 2 ಟೋ ಸ್ಕ್ವೇರ್. H3 ಎಷ್ಟಿದೆ? 5 ಟೈಮ್ಸ್ ಜಿ ಬೈ 2 ಇಂಟು ಟೋ ಸ್ಕ್ವೇರ್. ಸೊ ಜಿ ಬೈ ಟೋ ಸ್ಕ್ವೇರ್ ಇದನ್ನು ನೋಡಿ ಕ್ಯಾನ್ಸಲ್ ತೆಗೆದ್ವಿ ಅಂತಂದರೆ ಅಥವಾ ಇದನ್ನು ನಾವು ಡ್ರಾಪ್ ಮಾಡಿದ್ವಿ ಅಂತಂದರೆ ವಿ ಸಿ ದ್ಯಾಟ್ ಹಿಯರ್ ಇಟ್ ಈಸ್ 1, ಇಟ್ ಈಸ್ 3, ಇಟ್ ಈಸ್ 5. ಸೊ ಇದು ನಮಗೇನು ಸಿಕ್ತು? ಆಡ್ ನಂಬರ್ ರೇಷಿಯೋ ಸಿಕ್ತು. ಗೊತ್ತಾಯ್ತಲ್ಲ? ಸೊ ಏನಂತ ಹೇಳ್ತಾ ಗ್ಯಾಲಿಲಿಯೋ ಸ್ಟೇಟ್ಮೆಂಟು, ಈಕ್ವಲ್ ಇಂಟರ್ವಲ್ ಆಫ್ ಟೈಮಲ್ಲಿ ಒಂದು ಬಾಡಿ ರೆಸ್ಟಿಂದ ಡ್ರಾಪ್ ಆಗ್ತಿದೆ ಅಂತಂದರೆ ಅಥವಾ ಫ್ರೀ ಫಾಲ್ ಮೋಷನನ್ನು ತೋರಿಸ್ತಿದೆ ಅಂತಂದರೆ ಅಂಡರ್ ದಿ ಕಾನ್ಸ್ಟೆಂಟ್ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ದ ಡಿಸ್ಟೆನ್ಸ್ ಟ್ರಾವರ್ಸ್ಡ್ ಬಿಟ್ವೀನ್ ದ 2 ಪಾಯಿಂಟ್ಸ್ ಇನ್ ದೋಸ್ ಈಕ್ವಲ್ ಇಂಟರ್ವಲ್ ಆಫ್ ಟೈಮ್ ವಿಲ್ ಬಿ ಇನ್ ದ ರೇಷಿಯೋ. ಯಾವ ರೇಷಿಯೋ? ಆಡ್ ನಂಬರ್ ರೇಷಿಯೋ. ಯಾವ ರೇಷಿಯೋನಲ್ಲಿ ಇರುತ್ತೆ? ಅದು ಆಡ್ ನಂಬರ್ ರೇಷಿಯೋನಲ್ಲಿ ಇರುತ್ತೆ. ಅರ್ಥ ಆಯ್ತಲ್ಲ ಹೇಗೆ ಮಾಡೋದು ಅಂಥೇಳಿ? ಸ್ಟೆಪ್ ಬೈ ಸ್ಟೆಪ್ ನೋಡ್ಕೊತ ಹೋಗಿ ಒಂದು ಕಡೆ ಬರ್ಕೊತ ನಿಮ್ಗೆ ಇದೇನಾಗುತ್ತೆ ತಿಳಿತೈತೆ. ಸೊ ಐ ಹೋಪ್ ಯು ಹ್ಯಾವ್ ಫಾಲೋಡ್ ಟುಡೇಸ್ ಕ್ಲಾಸ್. ಇನ್ ಟುಡೇಸ್ ಕ್ಲಾಸ್ ವಿ ಲರ್ನ್ಡ್ ಅಬೌಟ್ ದಿ ಫ್ರೀ ಫಾಲ್ ಮೋಷನ್ and we learned about the sign conventions, and also after that we discussed Galileo's law of odd number ratio. We will meet in the next session. Thank you.